ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಪ್ಪ ಅಂತಂದರೆ ಹೆಂಗೆಲ್ಲ ಇರಬೇಕು ಗೊತ್ತಾ. ಬಟ್ ಅವಿನಾಶ್ ಅವರು ಎಲ್ಲಿ ಹೆಡವಿದ್ದಾರ, ಅವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದಕ್ಕೆ ಮುಖ್ಯ ಕಾರಣಗಳು ಇದಾವ. ಆ ಒಂದು ಮುಖ್ಯ ಕಾರಣಗಳು ಯಾವ್ಯಾವ ಅಂತ ಹೇಳಿ ನಿಮ್ಗೆ ಹೇಳ್ತೀನಿ ಇವಾಗ. ಈ ಒಂದು ಬಿಗ್ ಬಾಸ್ ಮನ್ಯಾಗ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ್ರಲ್ವ, ಅದೇ ಅವರಿಗೆ ಮೈನಸ್ ಅಂತ ಹೇಳಿ ಕಾಣಿಸಕತ್ತದ. ಯಾಕಂತಂದರೆ ಇಷ್ಟು ದಿನ ಏನು ಒಳಗಡೆ ಬಿಗ್ ಬಾಸ್ ಮನೆಗಿದ್ರು ಅವರು ಎಲ್ರಿಗೂ ಇಷ್ಟ ಆಗಿದ್ರು. ಅಂದರೆ ಅವ್ರು ಹೆಂಗೆ ಆಡ್ತಾರ, ಅವ್ರ ವ್ಯಕ್ತಿತ್ವ ಏನು, ಅವರು ಯಾವ ಸಂದರ್ಭದಲ್ಲಿ ಹೆಂಗಿರ್ತಾರ, ಇದೆಲ್ಲ ನೋಡಿದ್ರಲ್ವ ಜನರು. ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದ್ರಲ್ವ ಅವಿನಾಶ್ ಅವರು, ಅಷ್ಟು ಇಷ್ಟ ಆಗಲಿಲ್ಲ ಜನಕ್ಕಂತಾನೆ ಹೇಳ್ಬೋದು. ಅದಕ್ಕೆ ಅವ್ರಿಗೆ ಅವರಿಗೆ ಮೈನಸ್ ಆಯ್ತು ಅಂತಾನೆ ಹೇಳ್ಬೋದು. ಅವ್ರು ಮೊದಲೇ ಬಿಗ್ ಬಾಸ್ ಮನೆಗೆ ಬಂದಿದ್ದಿದ್ರೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲದೆ ಅವ್ರು ಈ ಬಿಗ್ ಬಾಸ್ ಮನೆಗ ಹಂಗೆ ಕಂಟಿನ್ಯೂ ಆಗ್ತಿದ್ರು ಅಂತ ಹೇಳಿ ಕಾಣಿಸ್ತದ. ಆದ್ರೆ ಏನು ಮಾಡೋಕ್ಕಾಗಲ್ಲ, ಅವ್ರ ಲಕ್ ಆ ಥರ ಏನೋ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಈ ಒಂದು ಬಿಗ್ ಬಾಸ್ ಮನೆಗೆ ಫಸ್ಟ್ ಏನು ಬರ್ತಾರೋ ಅವರೇ ಜನಕ್ಕೆ ಕಾಯಮಾಗಿ ಇಷ್ಟ ಆಗ್ತಾರೆ ಅಂತಲೇ ಹೇಳ್ಬೋದು. ನಿಮ್ಗೆಲ್ರಿಗೂ ಗೊತ್ತೇ ಆಗಲ್ಲ, ಈ ಒಂದು ಬಿಗ್ ಬಾಸ್ ಮನೆಗೆ ಫಸ್ಟಿಗೆ ಯಾರು ಬರ್ತಾರೋ ಅವ್ರನ್ನ ನೋಡ್ಕೊಂಡು ಬಿಡ್ತಾರೋ ಜನ. ಇವರು ಚೆನ್ನಾಗಿ ಆಡ್ತಾರ, ಇವ್ರು ಹಿಂಗಿದಾರ, ಇವ್ರು ಹಂಗಿದಾರಪ್ಪ, ಇವ್ರನ್ನ ಉಳಿಸ್ಕೋಬೇಕು, ಅವ್ರನ್ನ ದಬ್ಬಬೇಕಂತ ಹೇಳಿ ಮೊದಲೇ ಜನ ತೀರ್ಮಾನ ಮಾಡಿಬಿಡ್ತಾರ. ಅದು ಬರ್ತಾ ಬರ್ತಾ ಅವ್ರ ವ್ಯಕ್ತಿತ್ವ ಏರ್ಪೇರ್ ಹಾಕೊಂತ, ಆಮೇಲೆ ಅವ್ರ ಗ್ರಾಸ್ ಏನಿದೆ ಅದು ಹಿಂಗೆ ಹೋಗದೆ, ಅಂದರೆ ಸ್ಟ್ರೇಟ್ ಆಗಿ ಹೋಗದೆ ಸ್ವಲ್ಪ ಇಳಿಜಾರು ಹೋದ್ರೂ ಕೂಡ ಜನ ಅವ್ರನ್ನ ಇಷ್ಟಪಡ್ಕೊಂತ ಹೋಗ್ತಾರಂತಾನೆ ಹೇಳ್ಬೋದು. ಈ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದಾನೇ ಅವಿನಾಶ್ ಅವ್ರಿಗೆ ಹೊಡ್ತಾ ಬಿತ್ತಂತಾನೆ ಹೇಳ್ಬೋದು. ಸೆಕೆಂಡ್ ಕಾರಣ ಏನಪ್ಪಾ ಅಂತಂದ್ರೆ, ಈ ಒಂದು ಬಿಗ್ ಬಾಸ್ ಮನೆಗೆ ಅವರು ಮಾವುತನ ಅಂತ ಹೇಳಿ ಏನೋ ಬಂದಿದ್ರಲ್ವಾ, ಆ ಒಂದು ಹುಮ್ಮಸ್ಸು, ಆ ಒಂದು ಜೋಶ್ ಕಂಟಿನ್ಯೂ ಆಗಿ ಇರಲಿಲ್ಲ ಅವ್ರಿಗೆ. ಫಸ್ಟ್ ದಿನ ಅಷ್ಟೇ ಅಬ್ಬಾ ಇವರು ಚೆನ್ನಾಗಿ ಆಡ್ತಾರೇನೋ, ವಿನಯ್ ಅವ್ರನ್ನೇ ಕೆಳಗೆ ಬೀಳಿಸ್ತಾರೇನೋ, ಆ ಪರಿ ಚೆನ್ನಾಗಿ ಆಡ್ತಾರೇನೋ, ಇವರು ಮೊದಲೇ ಹೇಳ್ಕೊತ ಬಂದಿದ್ದಾರೆ ನಾನು ಮಾವುತ ಆಗ್ತೀನಿ ಅಂತ ಹೇಳಿ ಬಂದಿದ್ದಾರಲ್ವ, ಚೆನ್ನಾಗಿ ಆಡ್ಬೋದು ಅಂತ ಹೇಳಿ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಇವರು ಬರ್ತಾ 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 ನೀವೇ ನೋಡಿದ್ರಲ್ವ ಎಷ್ಟು ಯಾವ ಥರ ಆಗಿಬಿಟ್ರು, ಎಷ್ಟು ಸೈಲೆಂಟಾಗಿ, ಎಷ್ಟು ಮಂಕಾಗಿ ಇದ್ರು ಪಾಪ. ಬಟ್ ಇವ್ರಿಗೆ ಏನಾಯಿತು ಏನೋ ಗೊತ್ತಿಲ್ಲ, ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆ ಕಂಫರ್ಟ್ ಝೋನ್ ಏನಿದೆನೋ ಇವ್ರಿಗೆ ಸಿಗಲಿಲ್ಲ ಅದು ಅಂತಾನೆ ಹೇಳ್ಬೋದು. ಅದಕ್ಕೆ ಇವರು ಈ ಒಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನಿಮಗೆ ಗೊತ್ತಾದಲ್ವಾ, ಈ ಒಂದು ಬಿಗ್ ಬಾಸ್ ಮನೆಗ ಅವ್ರ ಗುಂಪು ಏನಿದಾವೋ ಆ ಗುಂಪುಗಳಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಗುಂಪಲ್ಲಿ ಇವ್ರು ಏನಾದರೂ ಇದ್ದಿದ್ದರೆ ಈ ಒಂದು ಬಿಗ್ ಬಾಸ್ ಮನೆಗೆ ಕಂಟಿನ್ಯೂ ಆಗ್ತಿದ್ರೇನು. ಆದರೆ ಇವ್ರನ್ನ ಈ ಒಂದು ಬಿಗ್ ಬಾಸ್ ಮನೆಗ ಯಾರು ಅಷ್ಟೊಂದು ಹಚ್ಕೊಳ್ಳೋದಾಗ್ಲಿ, ಕರ್ಕೊಳ್ಳೋದಾಗ್ಲಿ, ಫ್ರೆಂಡ್ಶಿಪ್ ಮಾಡೋದಾಗ್ಲಿ ಮಾಡಲಿಲ್ಲ. ಅದಕ್ಕೆ ಇವರು ಒಂದು ಈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ಈ ಒಂದು ವಾರ ಮಾತ್ರ ಇವರು ಈ ಒಂದು ಬಿಗ್ ಬಾಸ್ ಮನೆಗ ತುಂಬ ಜೋಶಿಂದ ಎಫರ್ಟ್ ಹಾಕಿ ಆಡಿದ್ರು. ಇದೇ ಎಫರ್ಟು ಮೊದಲಿಂದನೂ ಇದ್ದಿದ್ದರೆ ಜನ ಇವ್ರನ್ನ ಉಳಿಸ್ಕೊತಿದ್ರು. ಆದರೆ ಇವರು ಆ ಒಂದು ಎಫರ್ಟ್ ಮೊದಲಿಂದನೂ ಹಾಕಲಿಲ್ಲ, ಈ ವಾರ ಮಾತ್ರ ಹಾಕಿದ್ರು. ಈ ಒಂದು ಮನೆಗೆ ಏನಿದ್ದಾರೋ ಜನ ಅವರೆಲ್ಲರೂ ಕೂಡ ಹೇಳಿದರು, ನೀವು ಚೆನ್ನಾಗಿ ಆಡ್ತಿಲ್ಲ, ತುಂಬ ಮಂಕಾಗಿರ್ತೀರ, ಯಾವಾಗ ನೋಡಿದ್ರು ತುಂಬ ಸೈಲೆಂಟ್ ಆಗಿರ್ತೀರ, ಈ ಆಟ ಏನಂತ ಬರುತ್ತೋ ಅದರಲ್ಲಿ ನೀವು ಅಷ್ಟೊಂದು ಇನ್ವಾಲ್ವೇ ಆಗಂಗಿಲ್ಲ, ಎಫರ್ಟ್ ಆಗಂಗಿಲ್ಲ ನೀವು ಅಂಥೇಳಿ ಇಷ್ಟು ದಿನ ಹೇಳ್ತಾ ಬಂದಾಗ ಅದೆಲ್ಲವನ್ನ ಇವಾಗ ಮನಸ್ಸಿಗೆ ಹಚ್ಕೊಂಡು ಆಡಕತ್ತಿದ್ರು. ಬಟ್ ಈ ಒಂದು ವಾರನೇ ಜನ ನೋಡಲ್ಲಲ್ಲ, ಇಷ್ಟು ವಾರ ಏನೇನು ಆಡಿದ್ದಾರೆ ಅದನ್ನು ನೋಡ್ಕೊಂತ ಬರ್ತಾರಲ್ಲ. ಅದಕ್ಕೆ ಈ ಬಿಗ್ ಬಾಸ್ ಮನೆಯಲ್ಲಿ ಏನಿದಾರೋ ನಾಮಿನೇಷನ್ನಲ್ಲಿ ಅಷ್ಟು ಜನದ್ರಲ್ಲಿ ಸಿರಿ ಅವ್ರನ್ನ ಬಿಟ್ಟರೆ ಇವರೇ ತುಂಬ ವೀಕ್ ಆಗಿದ್ರು. ಅದಕ್ಕೆ ಜನರಿಗೆ ಇಷ್ಟ ಆಗಿಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೆ ಈ ಒಂದು ಬಿಗ್ ಬಾಸ್ ಮನೆಯಿಂದ ಇವ್ರನ್ನ ಹೊರಗೆ ಹಾಕಿದಾರ. ಈ ಒಂದು ಬಿಗ್ ಬಾಸ್ ಮನೆಗೆ ಇರಬೇಕಪ್ಪ ನಾವು ಅಂತಂದರೆ ತುಂಬ ಸ್ಟ್ರಾಂಗ್ ಆಗಿರಬೇಕು. ಸ್ಟ್ರಾಂಗ್ ಆಗಿ ಆಡಿದರೆ ಮಾತ್ರ ಈ ಒಂದು ಬಿಗ್ ಬಾಸ್ ಮನೆಗೆ ಕಂಟಿನ್ಯೂ ಆಗೋಕ್ಕೆ ಸಾಧ್ಯ ಆಗುತ್ತಾ, ಆಮೇಲೆ ಟಾಪ್ 5ಅಲ್ಲಿ ಇರ್ಬೋದು. ಬಟ್ ಇವ್ರಿಗೆ ಇವೆಲ್ಲ ಕಾರಣಗಳು ಏನು ಮಿಕ್ಸ್ ಆಗಿ ಅವ್ರ ಮೈಂಡಲ್ಲಿ ಏನೇನು ಅನಿಸಿತೋ ಅವ್ರಿಗೆ ಗೊತ್ತು, ಏನಾಯ್ತು ಅಂತ ಹೇಳಿ ಗೊತ್ತಿಲ್ಲ ನಮಗಂತರೂ. ಈಗ ಯಾಕಂತಂದರೆ ಅವ್ರ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಅವರು ಆಡ್ಕೊತ ಹೋಗ್ತಾರೆ. ಇವ್ರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರ ಪ್ರೀತಿ ಮತ್ತು ಸ್ನೇಹ ಸಿಗ್ಲಿಲ್ಲಲ್ಲ, ಅದು ಕೂಡ ಇವ್ರ ಮನಸ್ಸಲ್ಲಿ ಇತ್ತೇನೋ, ಅದಕ್ಕೆ ಅಷ್ಟೊಂದು ಮಂಕಾಗಿ ಹೊರಗಡೆ ಅಂದ್ರೆ ತುಂಬಾ ಜನ ಫ್ರೆಂಡ್ಸ್ ಇರ್ತಾರ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಆಲ್ರೆಡಿ ಎಲ್ಲರೂ ಕಂಫರ್ಟ್ ಝೋನ್ ಅಲ್ಲಿ ಇದ್ರು, ಅವ್ರವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರ ಜೊತೆ ಇದ್ರು. ಬಟ್ ಇವ್ರಿಗೆ ಒಂಟಿಯಾಗಿ ಅನ್ಸಿತ್ತು ಅಂತಾನೆ ಕಾಣಿಸ್ತದ. ಇವ್ರ ಜೊತೆ ಪವಿ ಪೂವಪ್ಪ ಏನೋ ಒಳಗೆ ಬಂದಿದ್ರಲ್ವಾ, ಅವ್ರು ಕೂಡ ಇವ್ರ ಜೊತೆ ಇರಲಿಲ್ಲ. ಅದಕ್ಕೆ ಇವ್ರಿಗೆ ಒಂಟಿ ಆಗಿಬಿಟ್ಟಿದ್ದೇನಲ್ಲಪ್ಪ ಈ ಒಂದು ಬಿಗ್ ಬಾಸ್ ಮನೆಗೆ ಬಂದು ಅಂತ ಹೇಳಿ ಅವ್ರಿಗೆ ಅನ್ಸಿತ್ತೇನೋ. ಅದಕ್ಕೆ ಅವ್ರು ಅಷ್ಟೊಂದು ಮಂಕಾಗಿದ್ರೇನೋ ಗೊತ್ತಿಲ್ಲ, ಎದಕ್ಕೆ ಆ ಥರ ಇದ್ರು ಅವ್ರು ಅಂತ ಹೇಳಿ. ಇವೆಲ್ಲವನ್ನ ನೋಡಿದ ಜನ ಅವ್ರನ್ನ ಈ ಒಂದು ಬಿಗ್ ಬಾಸ್ ಮನೆಯಾಗ ಇವ್ರಿಗೆ ಇರಕ್ಕೆ ಇಷ್ಟ ಇಲ್ಲೇನೋ, ಆಡವಲ್ರು ಅಂತ ಎಫರ್ಟ್ ಕೂಡ ಆಗ್ತಾ ಇಲ್ಲ ಅಂತ ಹೇಳಿ ಹೊರಗೆ ಕಳಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.